ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ಹಾಗೇನೆ ನನ್ನ ಜೊತೆ ನನ್ನ ಕಲಿ ನಾನು ನವಿತಾ ಜೈನ್. ವೀಕ್ಷಕರು, ಬೆಳಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಡೀ ದೇಶದಲ್ಲಿ ಮತ್ತೆ ಕೊರೋನಾ ಅಬ್ಬರ ಶುರುವಾಗ್ತಾ ಇದ್ದು ಕೇರಳ ಮೊದಲ ಸ್ಥಾನದಲ್ಲಿದ್ದರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ ನಿನ್ನೆ ಒಂದೇ ದಿನ 22 ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ. ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ 40ಕ್ಕೆ ಏರಿಕೆಯಾಗಿದೆ. ಬೆಂಗಳೂರು 19, ಬಳ್ಳಾರಿ 2, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ 1 ಕೇಸ್ ಪತ್ತೆಯಾಗಿದ್ದು ರಾಜ್ಯದಲ್ಲಿ ಒಟ್ಟು 92 ಕೊರೋನಾ ಆಕ್ಟಿವ್ ಪ್ರಕರಣಗಳು ದಾಖಲಾಗಿವೆ. ಕೊರೋನಾ ಹೆಚ್ಚಳವಾಗ್ತಿರೋ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸುತ್ತಿದ್ದಾರೆ. ಸಭೆಯಲ್ಲಿ ಆರೋಗ್ಯ ಇಲಾಖೆ ಆಯುಕ್ತ ರಂದೀಪ್, ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್, ಟಿಎಸಿ ಅಧ್ಯಕ್ಷ ಡಾಕ್ಟರ್ ರವಿ, ಆರೋಗ್ಯ ಇಲಾಖೆ ನಿರ್ದೇಶಕಿ ಡಾಕ್ಟರ್ ಸುಜಾತಾ ರಾಥೋಡ್ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಮಾತನಾಡಿದಂಥ ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ಕೋವಿಡ್ ವೇಳೆ ಆದಂತಹ ಸಮಸ್ಯೆಗಳು ಈ ಬಾರಿ ಆಗದಂತೆ ಎಚ್ಚರಿಕೆ ವಹಿಸಲು ಸೂಚನೆ ಕೊಟ್ಟಿದ್ದಾರೆ. ಕಳೆದ ಬಾರಿ ಬೆಡ್ ಸಿಗದೆ, ಆಕ್ಸಿಜನ್ ಸಿಗದೆ ಜನ ಪರದಾಡಿದ್ರು. ಶವಗಳ ಅಂತ್ಯ ಸಂಸ್ಕಾರಕ್ಕೂ ಸಮಸ್ಯೆಯಾಗಿತ್ತು. ಈ ಬಾರಿ ಮುನ್ನೆಚ್ಚರಿಕೆ ವಹಿಸಿ ಅಂತ ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ರೂಪಾಂತರಿಯ ಆತಂಕ ಹಿನ್ನೆಲೆಯಲ್ಲಿ ಖಾಸಗಿ ಶಾಲಾ ಒಕ್ಕೂಟ ಅಲರ್ಟ್ ಆಗಿದೆ. ಸುಳ್ಳು ಸುದ್ದಿ ಹಬ್ಬಿಸದಂತೆ, ನಂಬದಂತೆ ತನ್ನ ವ್ಯಾಪ್ತಿಯ ಶಾಲೆಗಳಿಗೆ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಮನವಿ ಮಾಡಿದ್ದಾರೆ. ಅಲ್ಲದೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಕೋವಿಡ್ ಹೊಸ ವೇರಿಯಂಟ್ ಅಲ್ಲೊಂದು ಇಲ್ಲೊಂದು ಪ್ರಕರಣ ಕಾಣಿಸ್ಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ಪಾಲಕ ಪೋಷಕರಿಗೂ ಕೂಡ ಮಕ್ಕಳು ಅನಾರೋಗ್ಯ ಕಂಡು ಬಂದಾಗ ಶಾಲೆಗೆ ಕಳಿಸಬಾರದು. ಜೊತೆಯಲ್ಲಿ ಮೊದಲು ಏನು SOPಗಳು ಇದ್ವು, ಅದು ಜ್ವರದ ಬಗ್ಗೆ ತಪಾಸಣೆ ಆಗಿರ್ಬೋದು, ಸ್ಯಾನಿಟೈಸ್ ಆಗಿರ್ಬೋದು, ಅದರ ಬಗ್ಗೆ ಹೆಚ್ಚು ಗಮನ ವಹಿಸಿ ಬರ್ತಕ್ಕಂತ ಮಕ್ಕಳು ಅವರ ಬಗ್ಗೆ ಸೂಕ್ಷ್ಮವಾದ ಒಂದು ಮುನ್ನೆಚ್ಚರಿಕೆ ವಹಿಸಿ ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಆಗಲಿ ಹುಷಾರ್ ತಪ್ಪಿದ್ರೆ ಖಂಡಿತವಾಗ್ಲೂ ಅವ್ರ ಬಗ್ಗೆ ಹೆಚ್ಚು ಜಾಗ್ರತೆ ವಹಿಸಿ ಅನ್ನತಕ್ಕಂತ. ಬೆಂಗಳೂರಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಕೊರೋನಾ ಟೆಸ್ಟ್ ಶುರು ಮಾಡಿದ್ದಾರೆ. ನಗರದ ಶಾಂತಿನಗರದ ಪಾಲಿಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೊರೋನಾ ಟೆಸ್ಟ್ ಮಾಡಲಾಗ್ತಾ ಇದೆ. ರಾಜ್ಯಾದ್ಯಂತ ಪ್ರತಿದಿನ 5,000 ಟೆಸ್ಟ್ಗೆ ಆರೋಗ್ಯ ಇಲಾಖೆ ಸೂಚಿಸಿದ್ದು ಬೆಂಗಳೂರಿನಲ್ಲೇ ಪ್ರತಿದಿನ 2,500 ಟೆಸ್ಟ್ ಮಾಡಲು ತೀರ್ಮಾನಿಸಲಾಗಿದೆ. ಬೆಂಗಳೂರಿನಲ್ಲಿ ಬಿಬಿಎಂಪಿ ಕೋವಿಡ್ ಟೆಸ್ಟ್ ಶುರು ಮಾಡಿರುವಂಥದ್ದು. ಈಗಾಗಲೇ ಪ್ರತಿದಿನ ಬರ್ತಾ ಇರುವಂತಹ ಕೊರೋನಾ ಪ್ರಕರಣಗಳಲ್ಲಿ ಏರಿಕೆ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಶಾಂತಿನಗರದಲ್ಲಿ ಬಿಬಿಎಂಪಿ ಕೋವಿಡ್ ಟೆಸ್ಟ್ ಅನ್ನ ಮಾಡ್ತಾ ಇರುವಂಥದ್ದು. ಇಲ್ಲಿ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಬರುವಂತಹ ಸಾರ್ವಜನಿಕರಿಗೆ ಈ ಹಿಂದೆ ಯಾವ ರೀತಿಯಾಗಿ RT-PCR ಟೆಸ್ಟ್ ಅನ್ನ ಬಿಬಿಎಂಪಿ ಮಾಡ್ತಾ ಇತ್ತು ಝೀರೋ ಕಾಸ್ಟ್ ಅಲ್ಲಿ, ಅದೇ ರೀತಿಯಾಗಿ ಈಗ ಟೆಸ್ಟ್ ಅನ್ನ ಮತ್ತೆ ಆರಂಭಿಸಿರುವಂಥದ್ದು. ರಾಜ್ಯ ಆರೋಗ್ಯ ಇಲಾಖೆ ಮತ್ತು ಕೇಂದ್ರ ಆರೋಗ್ಯ ಇಲಾಖೆಯಿಂದ ಬಿಬಿಎಂಪಿಗೆ ಗೈಡ್ಲೈನ್ಸ್ ಕೂಡ ಬಂದಿದೆ. ಪ್ರತಿದಿನ 5,000ಕ್ಕಿಂತಲೂ ಅಧಿಕ ಟೆಸ್ಟ್ಗಳನ್ನ ಮಾಡಬೇಕು ಅಂತ ಬಿಬಿಎಂಪಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಬಿಬಿಎಂಪಿ ಸಿಬ್ಬಂದಿಗಳು, ಬಿಬಿಎಂಪಿ ಅಧಿಕಾರಿಗಳು ಕೋವಿಡ್ ಈ ಟೆಸ್ಟ್ ಅನ್ನ RT-PCR ರ್ಯಾಂಡಮ್ ಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಕೋವಿಡ್ ಟೆಸ್ಟ್ ಅನ್ನ ಮಾಡೋದಕ್ಕೆ ಬಿಬಿಎಂಪಿ ಸಿಬ್ಬಂದಿಗಳು ಇದೀಗ ಮುಂದಾಗ್ತಾ ಇರುವಂಥದ್ದು. ಅದರ ದೃಶ್ಯ ನಾವು ನೋಡಿದ್ವಿ. ಇದುವರೆಗೂ ಕೂಡ ರ್ಯಾಪಿಡ್ ಅಂದ್ರೆ ರ್ಯಾಂಡಮ್ ಟೆಸ್ಟ್ಗೆ ಬಿಬಿಎಂಪಿ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಆದರೆ ಈಗ ಕೋವಿಡ್ ಹೆಚ್ಚಳ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೆ ರ್ಯಾಪಿಡ್ ಟೆಸ್ಟ್ಗೆ ಅಂದ್ರೆ RT-PCR ಟೆಸ್ಟ್ ಅನ್ನ ಸಾರ್ವಜನಿಕರಿಗೆ ಮಾಡೋದಕ್ಕೆ ರ್ಯಾಂಡಮ್ ಆಗಿ ಮುಂದಾಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಅಶೋಕ್ ಮಲ್ಕಿ, ನ್ಯೂಸ್ 18 ಬೆಂಗಳೂರು. ಬಿಬಿಎಂಪಿ ಆರೋಗ್ಯ ವಿಭಾಗಕ್ಕೆ ಮೇಜರ್ ಸರ್ಜರಿ ಆಗಿದೆ. ಬಿಬಿಎಂಪಿ ಮುಖ್ಯ ಆರೋಗ್ಯ ಅಧಿಕಾರಿ ವರ್ಗಾವಣೆ ಮಾಡಲಾಗಿದ್ದು ಬಿಬಿಎಂಪಿ CHO ಆಗಿದ್ದ ಡಾಕ್ಟರ್ ಬಾಲಸುಂದರ್ ವರ್ಗಾವಣೆಯಾಗಿದೆ. ನೂತನ ಆರೋಗ್ಯ ಅಧಿಕಾರಿಯಾಗಿ ಡಾಕ್ಟರ್ ಮದಾನಿ ನೇಮಕವಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕೇರಳ ಗಡಿ ಭಾಗದಲ್ಲಿ ಜಿಲ್ಲಾಡಳಿತದಿಂದ ಅನೌನ್ಸ್ಮೆಂಟ್ ಮಾಡಲಾಗಿದೆ. ಗಡಿ ಭಾಗದಲ್ಲಿ ಸದ್ಯಕ್ಕೆ ಯಾವುದೇ ತಪಾಸಣೆ ಇಲ್ಲ. ಕೇರಳದಿಂದ ಬಂದವರ ಬಗ್ಗೆ ಮಾಹಿತಿ ನೀಡಬೇಕು. ವಿದ್ಯಾರ್ಥಿಗಳಲ್ಲಿ ಆರೋಗ್ಯ ಸಮಸ್ಯೆ ಬಂದರೆ ಮಾಹಿತಿ ಕೊಡಬೇಕು ಅಂತ ಕಾಲೇಜುಗಳಿಗೆ ಜಿಲ್ಲಾ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಕನ್ನಡ ಜಿಲ್ಲೆಯಲ್ಲಿ ಮೊದಲ ಕೋವಿಡ್ ಪ್ರಕರಣ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಗಡಿಭಾಗ ತಲಪಾಡಿಯಲ್ಲಿ ಈ ರೀತಿಯಾಗಿ ಮೈಕ್ ಮೂಲಕವಾಗಿ ಜನರನ್ನ ಎಚ್ಚರಿಸುವಂತ ಕೆಲಸಗಳು ಕೂಡ ಸದ್ಯಕ್ಕೆ ಆಗ್ತಾ ಇದೆ. ಈಗಾಗಲೇ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಕೊಟ್ಟಿರುವಂತಹ ಆದೇಶದ ಪ್ರಕಾರವಾಗಿ ಜಿಲ್ಲಾ ಆರೋಗ್ಯ ಇಲಾಖೆ ಈ ರೀತಿಯಾಗಿ ಮೈಕ್ ಮೂಲಕ ಜನರನ್ನ ಎಚ್ಚರಿಸುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಯಾಕೆಂದ್ರೆ ಕೇರಳದ ಹಲವು ಭಾಗಗಳಿಂದ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ನೂರಾರು ವಿದ್ಯಾರ್ಥಿಗಳು ಮಂಗಳೂರಿನ ವಿವಿಧ ಕಾಲೇಜ್ಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಬರ್ತಾರೆ. ಈ ಹಿಂದಿನ ವರ್ಷಗಳ ಕೋವಿಡ್ ಪ್ರಕರಣವನ್ನು ಗಮನಿಸಿದಾಗ ಕೂಡ ಕೇರಳದ ವಿದ್ಯಾರ್ಥಿಗಳಿಂದ ಅತಿ ಹೆಚ್ಚಾಗಿ ಮಂಗಳೂರು ನಗರದಲ್ಲಿ ಕೋವಿಡ್ ಪಸರಿಸಿತ್ತು. ಹಾಗಾಗಿ ಈ ಬಾರಿ ಆ ಪ್ರಕರಣಗಳು ಮರುಕಳಿಸಬಾರ್ದು ನಿಟ್ಟಿನಲ್ಲಿ ಈ ರೀತಿಯಾಗಿ
ಜಿಲ್ಲಾಡಳಿತದ ವತಿಯಿಂದ ಮೈಕ್ ಮೂಲಕವಾಗಿ ಅನೌನ್ಸ್ ಅನ್ನು ಮಾಡಲಾಗುತ್ತಿರುವಂಥದ್ದು. ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಮಾರ್ಗಸೂಚಿಯನ್ನು ಜನರು ಅನುಸರಿಸಬೇಕೆಂಬ ಮನವಿಯನ್ನು ಸದ್ಯ ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18. ಕೇರಳದಲ್ಲಿ ಕೊರೋನಾ ಹೆಚ್ಚಳ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಗಡಿಯಲ್ಲಿ ಅಲರ್ಟ್ ಅನ್ನು ಮಾಡಲಾಗಿದೆ. ಕೇರಳದಿಂದ ಬರುವ ಪ್ರಯಾಣಿಕರ ಮೇಲೆ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಬಂಡೀಪುರದ ಮೂಲೆಹೊಳೆ ಚೆಕ್ ಪೋಸ್ಟ್ ಅಲ್ಲಿ ಪ್ರಯಾಣಿಕರಿಗೆ ತಪಾಸಣೆ ಮಾಡಲಾಗುತ್ತಿದೆ. ಗುಂಡ್ಲುಪೇಟೆ ಹಾಗೂ ಕೊಳ್ಳೇಗಾಲ ಜನರಲ್ ಆಸ್ಪತ್ರೆಗಳಲ್ಲಿ ಐಸೋಲೇಷನ್ ವಾರ್ಡ್ ಅನ್ನು ತೆರೆಯಲಾಗಿದೆ. ತಕ್ಷಣ ಅವ್ರನ್ನ ಪರೀಕ್ಷೆ ಮಾಡೋ ಅಂಥದ್ದು ಮತ್ತು ಅವತ್ತಕ್ಕೆ ಏನು ಪಾಸಿಟಿವ್ಸ್ ಇತ್ತು ಅಂತ ಅಂದರೆ ಹಿಂದೆ ನಾವು ಹೇಗೆ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು ಅದೇ ಪ್ರಕಾರ ಅವ್ರಿಗೆ ಈಗ ಒಂದು ಟೆಸ್ಟಿಂಗು ವಿಚಾರದಲ್ಲಿ ಇನ್ನೊಂದು 2 ದಿನಗಳಲ್ಲಿ ಟೆಸ್ಟಿಂಗು ಸ್ಟಾರ್ಟ್ ಆಗುತ್ತೆ. ನೆಗಡಿ, ಕೆಮ್ಮು, ಜ್ವರ ಈ ಥರದ ಇರೋವಂಥವ್ರು ಸಾಕಷ್ಟು ಈ ವಿಂಟರ್ ಇದರಲ್ಲಿ ಬೇರೆ ಬೇರೆ ಕಾರಣಗಳಿಂದ ಇದ್ದೇ ಇರ್ತಾರೆ. ಮತ್ತು ಪ್ರಿಪ್ರೇಷನ್ ಅಂತ ಬಂದಾಗ ನಮ್ಮ ಈಗ ಗುಂಡ್ಲುಪೇಟೆ ಜನರಲ್ ಹಾಸ್ಪಿಟ್ಲ್ ಅಲ್ಲಿಂದ ತಗೊಂಡ್ರೆ ಅಲ್ಲೂ ನಮಗೆ ಒಂದು ಐಸೋಲೇಷನ್ ವಾರ್ಡ್ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಮತ್ತು ವೆಂಟಿಲೇಟರ್ನೂ ಸಪೋರ್ಟ್ ಇದೆ. ಅದೇ ಥರ ನಮ್ಮ ಚಾಮರಾಜನಗರ ಮೆಡಿಕಲ್ ಕಾಲೇಜಲ್ಲಿ 100ಕ್ಕಿಂತ ಹೆಚ್ಚಿನ ಹಾಸಿಗೆಗಳನ್ನ ಆಕ್ಸಿಜನೇಟೆಡ್ ಬೆಡ್ ಇರೋಂಥವನ್ನೇ ಇದಕ್ಕೆ. ಕೊಪ್ಪಳದಲ್ಲೂ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಕೊರೋನಾ ತಡೆಗೆ ಜಿಲ್ಲಾಸ್ಪತ್ರೆಯಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತ ನ್ಯೂಸ್ 18ಗೆ ಡಿಎಚ್ಒ ಲಿಂಗರಾಜು ಮಾಹಿತಿ ಕೊಟ್ಟಿದ್ದಾರೆ. ಕೊರೋನಾ ವಕ್ರಿಸುವ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಜಿಲ್ಲಾಡಳಿತಕ್ಕೆ ಒಂದು ಸೂಚನೆ ನೀಡಿದೆ. ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲಾಡಳಿತ ಸಹ ಕೊರೋನಾ ಎದುರಿಸಲು ಸಿದ್ಧವಾಗಿದೆ. ಈಗಿರೋದು ನಾವು ಕೊಪ್ಪಳ ಜಿಲ್ಲಾ ಆಡಳಿತದಲ್ಲಿರುವಂಥ ಕೊರೋನಾ ಈ ಹಿಂದೆ ಕೊರೋನಾ ಆಸ್ಪತ್ರೆ ಆಗಿರುವಂಥ ಆಸ್ಪತ್ರೆಯಲ್ಲಿದ್ದೇವೆ. ಈಗಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 1542 ಬೆಡ್ಗಳನ್ನು ಈಗಾಗಲೇ ಕೊರೋನಾಗಾಗಿ ತೆಗೆದುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ 150 ವೆಂಟಿಲೇಟರ್, ಏನು ಕೊಪ್ಪಳ ಜಿಲ್ಲಾ 45 HFNC ವೆಂಟಿಲೇಟರ್ಗಳು ಸಹ ಸೇರಿವೆ ಮತ್ತು ಅದರಲ್ಲಿ ಮಕ್ಕಳು ಮತ್ತು ಹಿರಿಯರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಈಗಾಗಲೇ ಎಕ್ಕುಪಡೆ ಆಗಿರೋದು. ಜೊತೆಗೆ ಯಾವುದೇ ಕೊರೋನಾ ಪ್ರಕರಣಗಳಿದ್ದಿಲ್ಲ, ಆದರೂ ಸಹ ಮೇಲಿನಿಂದ ಮೇಲೆ ಇಲ್ಲಿ ಕೊರೋನಾ ಏನು ಸಾರಿ ಮತ್ತು ILI ಪ್ರಕರಣಗಳನ್ನು ಏನು ಟೆಸ್ಟಿಂಗನ್ನು RT-PCR ಮತ್ತು ರ್ಯಾಪಿಡ್ ಟೆಸ್ಟನ್ನು ಮಾಡ್ತಾಯಿದ್ರು. ಇಲ್ಲಿವರೆಗೂ ಯಾವುದೇ ಪರಿಣಾಮವಿಲ್ಲ ಮತ್ತು ನಿನ್ನೆ ಸಹ ಸುಮಾರು 12 ಜನರ ಟೆಸ್ಟ್ ಮಾಡಿದಾಗ ಯಾವುದೇ ಕೋವಿಡ್ ಪ್ರಕರಣಗಳು ಬಂದಿಲ್ಲ ಅನ್ನುವಂಥದ್ದು ಮಾಹಿತಿ ಇದೆ. ಸಿದ್ಧತೆಯನ್ನು ಮಾಡಿಕೊಂಡು ಕೊಪ್ಪಳ ಜಿಲ್ಲಾಡಳಿತ ಕೋವಿಡನ್ನು ಎದುರಿಸಲು ಎಲ್ಲ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಅನ್ನೋದು DHO ಅಭಿಪ್ರಾಯ ಆಗಿದೆ. ಶರಣಪ್ಪ ಅಚಲಪುರ್, ನ್ಯೂಸ್ 18 ಕೊಪ್ಪಳ. ಹೊಸ ರೂಪಾಂತರಿ JN1 ಪ್ರದೇಶದಿಂದಾಗಿ ಈಗಾಗಲೇ ದೇಶದಲ್ಲಿ ಕೋಲಾಹಲ ಉಂಟಾಗಿದೆ. ಭಾರತದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಹೆಚ್ಚಾಗ್ತಿದ್ದು ಜನರಲ್ಲಿ ಭೀತಿ ಉಂಟಾಗಿದೆ. ಕೇರಳದಲ್ಲಿ ಪರಿಸ್ಥಿತಿ ಗಂಭೀರ ಆಗ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಕೇರಳದಲ್ಲಿ ಬರೋಬ್ಬರಿ 300 ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿದೆ. 3 ಸೋಂಕಿತರು ಸಾವನ್ನಪ್ಪಿದ್ದಾರೆ. ಜನರಿಗೆ ಇದು ಆತಂಕಕ್ಕೆ ಕಾರಣ ಆಗಿದೆ. ದೇಶದಲ್ಲಿ ಪ್ರಸ್ತುತ 2669 ಕೊರೋನಾ ಸಕ್ರಿಯ ಪ್ರಕರಣಗಳಿದ್ದು ಅದರಲ್ಲಿ 2341 ಪ್ರಕರಣಗಳು ಕೇರಳವೊಂದರಲ್ಲೇ ಸಕ್ರಿಯ ಆಗಿದೆ ಅಂತ ತಿಳಿದು ಬಂದಿದೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆ ಬಳಿಕ ಜನವರಿ ಮೊದಲ ವಾರದಲ್ಲಿ ಕೋವಿಡ್ ಕೇಸ್ಗಳ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ IISC ತಜ್ಞರು ಹಾಗೂ TAC ತಜ್ಞರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ILI ಸಾರಿ ರೋಗಿಗಳಿಗೆ ಕಡ್ಡಾಯವಾಗಿ ಟೆಸ್ಟ್ ಮಾಡಿಸಿಕೊಳ್ಳುವಂತೆ ಸೂಚನೆಯನ್ನ ಕೊಡಲಾಗಿದೆ. ಮಚ್ ಹಿಡ್ಕೊಂಡು ವೇಲಿಂಗ್ ಮಾಡಿ ರೀಲ್ಸ್ ಅಪ್ಲೋಡ್ ಮಾಡಿದ್ದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಸ್ಕೂಟರ್ ಒಂದರ ವಿಡಿಯೋ ವೈರಲ್ ಆಗಿದೆ. ಈ ವಾಹನದ ಮೇಲೆ 21,000 ರೂಪಾಯಿ ದಂಡ ಇದ್ದು ಬರೋಬ್ಬರಿ 39 ಬಾರಿ ಟ್ರಾಫಿಕ್ ನಿಯಮ ಉಲ್ಲಂಘನೆಯಾಗಿದೆ. ಅತ್ತ ಹುಬ್ಬಳ್ಳಿಯಲ್ಲೂ ಬೈಕ್ ವೀಲಿಂಗ್ ಹೆಚ್ಚಾಗಿದೆ. ಯುವಕರು ರಾಜಾರೋಷವಾಗಿ ಯಾರ ಭಯವೂ ಇಲ್ಲದೆ ಪ್ರಮುಖ ರಸ್ತೆಗಳಲ್ಲಿ ವೀಲಿಂಗ್ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಪತ್ನಿಯಿಂದಲೇ ಪತಿಯ ಬರ್ಬರ ಹತ್ಯೆವಾಗಿದೆ. ಹುಳಿಮಾವು ಸಮೀಪದ ಮನೆಯಲ್ಲಿ ಪತಿಯ ಎದೆಗೆ ಚಾಕುವಿನಿಂದ ಇರಿದು ಪತ್ನಿಯೇ ಕೊಲೆ ಮಾಡಿದ್ದಾಳೆ. ರಾತ್ರಿ ಗೆಳೆಯನೊಂದಿಗೆ ಎಣ್ಣೆ ಪಾರ್ಟಿಗೆ ಹೋಗಿದ್ದ ಗಂಡ ಮನೆಗೆ ಬಂದಾಗ ಫೋನ್ನಲ್ಲಿ ಪತ್ನಿ ಮಾತಾಡ್ತಾ ಇದ್ಲಂತೆ. ನಿನಗೆ ಅನೈತಿಕ ಸಂಬಂಧ ಇದೆ ಅಂತ ಗಂಡ ಗಲಾಟೆ ಮಾಡಿದ್ದಾನೆ. ಜಗಳ ವಿಕೋಪಕ್ಕೆ ಹೋದಾಗ ಪತ್ನಿ ಗಂಡ ಉಮೇಶ್ನನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾಳೆ. ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟು ಪ್ರಿಯಕರನನ್ನ ಪ್ರಿಯತಮೆಯೇ ಕೊಲೆ ಮಾಡಿರೋ ಘಟನೆ ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲಿ ನಡೆದಿದೆ. ಬಸವನಗುಡಿ ಠಾಣೆಯಲ್ಲಿ ಕೆಲಸ ಮಾಡುತ್ತಿದ್ದ ಕಾನ್ಸ್ಟೇಬಲ್ ಸಂಜಯ್ ಮೃತ ದುರ್ದೇವಿಯಾಗಿದ್ದು ಅದೇ ಠಾಣೆಯಲ್ಲಿ ಹೋಂಗಾರ್ಡ್ ರಾಣಿ ವಿರುದ್ಧ ಕೊಲೆಯ ಆರೋಪ ಕೇಳಿಬಂದಿದೆ. ಇಬ್ಬರ ನಡುವೆ ಅಕ್ರಮ ಸಂಬಂಧ ಇತ್ತು ಅನ್ನಲಾಗಿದ್ದು ಸ್ಟವ್ ಬೆಂಕಿಯಿಂದ ಸಂಜಯ್ ಗಾಯಗೊಂಡಿದ್ದಾನೆ ಎನ್ನಲಾಗಿತ್ತು. ಆದರೆ ಸಾಯುವ ಮುನ್ನ ತನ್ನ ಪ್ರಿಯತಮೆ ರಾಣಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದಾಳೆ ಅಂತ ಸಂಜಯ್ ಹೇಳಿಕೆ ಕೊಟ್ಟಿದ್ದ. ಇದರ ಆಧಾರದ ಮೇಲೆ ರಾಣಿಯನ್ನ ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ. ಈ ಮಧ್ಯೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಂಜಯ್ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನನಗೆ ಅವಳಿಂದಲೇ ಅವಳಿಂದಲ್ಲ ನನಗಿದೆಲ್ಲವ ಅವಳೇ ಮಾಡಿತ್ತು. ನನಗೆ ನಾನು ಬೇಗ ಕರ್ಕ ಬರಲಿಲ್ಲ. ಯಾರಿಗೂ ಹೇಳ್ಬೇಡ, ಹೇಳಿದ್ರೆ ನಿನ್ನ ಇಲ್ಲೇ ಬಿಡ್ತೀನಿ,
ನನ್ನ ಮಾತೆಲ್ಲ ಎದುರಿಸ್ಕಾಗಿ ಬೆದ್ರಿಕಾಗಿ ನಾನು ಹುಷಾರು ಮಾಡ್ತೀನಿ, ಊಟ ಬಟ್ಟೆ ತಂದು ಕೊಡ್ತೀನಿ ಅನ್ಕೊಂಡು ಎದುರಿಸಿ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ಆ ಮಾತ ನನ್ನ ಜೊತೆ ಹೇಳಿ ನನ್ನ ಮಗ ಪ್ರಾಣ ಬಿಟ್ಟಿತ್ತು. ಸತ್ಯ ಸುಳ್ಳು ಹೇಳಕ್ಕಲ್ಲ. ನಾನು ಅಮ್ಮ ಕೈಲೆಲ್ಲ ಹೇಳಿದ್ದಾನೆ. ನಾನು ಹೊರಗಡೆ ಹೋಗಿದ್ದೆ, ಅವ್ರ ಅಮ್ಮ ಕೈಲೆಲ್ಲ ಬಾಯ್ಬಿಟ್ಟಾನೆ. ರಾತ್ರಿ ಎಲ್ಲ ಅವ್ರ ಅಮ್ಮ ಕೈಲಿ ಅರ್ಧ ವರ್ಷದಿಂದ ಎಲ್ಲ ಕರೆಕ್ಟಾಗಿ ಹೇಳಿದ್ದ. ಈ 3 ಸಲ ಬಾಯ್ಬಿಟ್ರೋದು ನಾಯಿ ಕಳಿಸತಿ ರಕ್ಷಣೆ ಅವ್ರ ಅಮ್ಮನ ಜೊತೆ. ನಾವು ಇದು ಅವನು ಏನು ಬಾಯ್ಬಿಡುತ್ತಲ್ಲ, ಅವನು ಬಾಯ್ಬಿಡುತ್ತಲ್ಲ. ಈಗ ಮೊನ್ನೆ ರಾತ್ರಿ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕೊತ್ತೂರು ಗ್ರಾಮದಲ್ಲಿ ಚಾಕುವಿನಿಂದ ಇರಿದು ವಿಧಿವೆಯ ಕೊಲೆ ಮಾಡಲಾಗಿದೆ. 35 ವರ್ಷದ ತೇಜಸ್ವಿನಿ ಕೊಲೆಯಾದ ಮಹಿಳೆಯಾಗಿದ್ದಾಳೆ. ಬೇತಮಂಗಲ ಮೂಲದ ಚಲಪತಿ ಎಂಬುವವನ ಜೊತೆಗೆ ತೇಜಸ್ವಿನಿ ಅಕ್ರಮ ಸಂಬಂಧ ಹೊಂದಿದಳು ಎನ್ನಲಾಗಿದ್ದು, ಚಲಪತಿ ಸಹೋದರ ಮುರಳಿ ಕೊಲೆ ಮಾಡಿದ್ದಾನೆ. ರೌಡಿ ಶೀಟರ್ಸ್ ಮತ್ತು ಮೀಟರ್ ಬಡ್ಡಿಕೋರರಿಗೆ ಸಿಸಿಬಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ರೌಡಿ ಶೀಟರ್ ಅನಿಲ್ ಕುಮಾರ್, ಯಶವಂತಪುರ ರೌಡಿ ಶೀಟರ್ ಗಿರೀಶ್, ಸೋಲದೇವನಹಳ್ಳಿ ರೌಡಿ ಶೀಟರ್ ತಿಮ್ಮ, ವಿವೇಕ್ ನಗರ ರೌಡಿ ಶೀಟರ್ಗಳಾದ ನಾರಾಯಣ, ಹೇಮಂತ್ ಮತ್ತು ರಾಮು ಮನೆ ಮೇಲೆ ದಾಳಿ ನಡೆಸಿ ಹಲವು ಚೆಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಶಿವಮೊಗ್ಗದ ಕುವೆಂಪು ವಿವಿಯ ಅಧಿಕೃತ ವೆಬ್ಸೈಟ್ ಹ್ಯಾಕ್ ಆಗಿದೆ. ಕಲಿಮ್ಯಾಲಾಂಗ್ ಬ್ಲಾಕ್ ಹ್ಯಾಟ್ ಟೀಮ್ ಹೆಸರಿನಲ್ಲಿ ಕುವೆಂಪು ವಿವಿ ವೆಬ್ಸೈಟ್ ಹ್ಯಾಕ್ ಮಾಡಲಾಗಿದೆ. ಸೇವ್ ಪ್ಯಾಲೆಸ್ಟೈನ್ ಇಸ್ರೇಲ್ ಡಾಗ್ ಎಂದು ವೆಬ್ಸೈಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹ್ಯಾಕ್ ಆದ ಬಳಿಕ ವಿವಿ ಟೆಕ್ನಿಕಲ್ ಟೀಮ್ ವೆಬ್ಸೈಟ್ ಅನ್ನು ಸ್ಥಗಿತಗೊಳಿಸಿದೆ. ರಾಜ್ಯ ಸರ್ಕಾರದ 5ನೇ ಗ್ಯಾರಂಟಿ ಯುವ ನಿಧಿ ಜಾರಿಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಪದವೀಧರರಿಗೆ ಮಾಸಿಕ 3,000 ರೂಪಾಯಿ ನಿರುದ್ಯೋಗ ಭತ್ಯೆಯನ್ನು ಕೊಡಲಾಗ್ತಾ ಇದೆ. ಡಿಪ್ಲೊಮಾ ಹೋಲ್ಡರ್ಸ್ಗೆ ಮಾಸಿಕ 1,500 ರೂಪಾಯಿ ನೀಡಲಾಗುತ್ತೆ. ಅಭ್ಯರ್ಥಿಗಳು ಯುವ ನಿಧಿ ಅರ್ಜಿ ಸಲ್ಲಿಸುವುದಕ್ಕೆ ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳು, ಗ್ರಾಮ ಒನ್ ಕೇಂದ್ರಗಳನ್ನು ಬಳಸಿ ಅರ್ಜಿ ಸಲ್ಲಿಸಬಹುದು. ವಿಧಾನಸೌಧದಲ್ಲಿ ಸಚಿವ ಶರಣ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು, 5ನೇ ಗ್ಯಾರಂಟಿ ಯುವ ನಿಧಿ ಜಾರಿ ಮಾಡ್ತಿದ್ದೇವೆ. ಅರ್ಜಿ ಸಲ್ಲಿಕೆಗೆ ಡಿಸೆಂಬರ್ 26ರಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಲಾಂಚ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. 26ನೇ ತಾರೀಕು ಬೆಳಗ್ಗೆ 11:30 ಗಂಟೆಗೆ ಇದೇ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಯುವ ನಿಧಿ ಕಾರ್ಯಕ್ರಮದ ಲೋಗೋ ಮತ್ತು ರಿಜಿಸ್ಟ್ರೇಷನ್ ಅನ್ನು ಲಾಂಚ್ ಅವತ್ತು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿಯಲ್ಲಿ ಆಗಿರೋ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ಮುಂದಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಕ್ಯಾಂಪ್ಗಳ ಆಯೋಜನೆ ಮಾಡಲಾಗಿದೆ. ಕ್ಯಾಂಪ್ಗಳನ್ನು ಆಯೋಜಿಸಿ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗಿದೆ. ಡಿಸೆಂಬರ್ 27ರಿಂದ 29ರವರೆಗೆ ಕ್ಯಾಂಪ್ಗಳ ಆಯೋಜನೆಗೆ ಸೂಚಿಸಲಾಗಿದ್ದು, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೆ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಇನ್ನೂ 1 ವಾರ ವಿಳಂಬವಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಪೂರ್ಣ ಪ್ರಮಾಣದ ಲೀಸ್ಟ್ ತನ್ನಿ ಅಂತ ಹೈಕಮಾಂಡ್ ತಿಳಿಸಿದೆಯಂತೆ. ಶಾಸಕರು ಹಾಗೂ ಕಾರ್ಯಕರ್ತರಿಗೆ ಒಟ್ಟಿಗೆ ನಿಗಮ ಮಂಡಳಿ ಹುದ್ದೆ ಹಂಚಿಕೆಯಾಗುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಎಚ್ಡಿ ದೇವೇಗೌಡ, ಎಚ್ಡಿಕೆ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದರು. ದೆಹಲಿಯ ಸಂಸತ್ ಭವನದ ಪ್ರಧಾನಿ ಕಚೇರಿಯಲ್ಲಿ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಸೀಟುಗಳ ಹಂಚಿಕೆ ಬಗ್ಗೆನೂ ಚರ್ಚಿಸಿದ್ದಾರೆ. ಮೋದಿ ಭೇಟಿ ಬಳಿಕ ಎಚ್ಡಿಕೆ ಸುದ್ದಿಗೋಷ್ಠಿ ನಡೆಸಿ ಮೈತ್ರಿ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ, ಬಿಜೆಪಿ ಜೆಡಿಎಸ್ ನಡುವೆ ವಿಶ್ವಾಸ ಇದೆ, ಶೀಘ್ರವೇ ಸೀಟು ಹಂಚಿಕೆ ಆಗಲಿದೆ ಎಂದರು. ಸೀಟು ಹಂಚಿಕೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಸುಗಮವಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ಯಾವ್ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ನಿಲ್ಲಬೇಕು ಅಂತಕ್ಕಂಥದ್ದು ಸುಗಮವಾಗಿ ಎಲ್ಲ ರೀತಿಯಲ್ಲಿ ಅಂತಿಮ ನಿರ್ಣಯಗಳನ್ನು ಮಾಡ್ತೀವಿ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ರಾಜ್ಯದ ರಾಜಕೀಯ ವಿಚಾರ ಮತ್ತು ಲೋಕಸಭಾ ಚುನಾವಣಾ ತಯಾರಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನು ಹೊಸ ಪದಾಧಿಕಾರಿಗಳ ನೇಮಕದ ನಿರ್ಧಾರ ಇಂದೇ ಆಗುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಬೆಳಗಾವಿ ನಗರದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ಜನ ಬೆಚ್ಚಿ ಬಿದ್ದಿದ್ದಾರೆ. ಕಳ್ಳರನ್ನ ಹಿಡಿಯಲು ಕಾಲೋನಿ ಜನ ಖುದ್ದು ಫೀಲ್ಡ್ಗಿಳಿದಿದ್ದಾರೆ. ಅನಗೋಳ, ಆನಂದನಗರ, ಸಾಯಿ ಕಾಲೋನಿ, ಕೇಶವನಗರದಲ್ಲಿ ನಿರಂತರವಾಗಿ ಮನೆಗಳ್ಳತನ ಆಗ್ತಿರೋದ್ರಿಂದ ಜನ ಬೇಸತ್ತಿದ್ದಾರೆ. ಹೀಗಾಗಿ ತಂಡವಾಗಿ ನಿವಾಸಿಗಳು ಕಾಲೋನಿಯಲ್ಲಿ ಗಸ್ತು ತಿರುಗುತ್ತಿದ್ದಾರೆ.
ಮೈಸೂರಿನ ವಿಜಯನಗರ 3ನೇ ಹಂತದಲ್ಲಿ ಹಳೆ ಸಾಮಾನು ಖರೀದಿಸಲು ಬಂದ ಯುವಕ ಕಳ್ಳತನಕ್ಕೆ ಯತ್ನಿಸಿ ಪರಾರಿಯಾಗಿದ್ದಾನೆ. ಸುಂದರ್ರಾಜ್ ಅನ್ನುವರು ಮನೆಯಲ್ಲಿ ಕಳ್ಳತನಕ್ಕೆ ಯತ್ನಿಸಿ ಕಳ್ಳ ಪರಾರಿಯಾಗಿದ್ದು ಸಿಸಿಟಿವಿಯಲ್ಲಿ ಕಳ್ಳತನದ ದೃಶ್ಯ ಸೆರೆಯಾಗಿದೆ. ಲೋಕಸಭೆಯಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣ ಸಂಬಂಧ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಆರೋಪಿ ಮನೋರಂಜನ್ಗೂ ಬಾಗಲಕೋಟೆಗೂ ಲಿಂಕ್ ಇದೆಯಂತೆ. ಬಾಗಲಕೋಟೆಯಲ್ಲಿ ನಿವೃತ್ತ ಡಿವೈಎಸ್ಪಿ ವಿಠಲ ಜಗ್ಲಿ ಪುತ್ರ ಸಾಯಿಕೃಷ್ಣನನ್ನ ದೆಹಲಿ ಪೊಲೀಸರು ವಶಕ್ಕೆ ಪಡೆದು ಕರೆದೊಯ್ದಿದ್ದಾರೆ. ಮನೋರಂಜನ್ ಡೈರಿಯಲ್ಲಿ ಸಾಯಿಕೃಷ್ಣ ಹೆಸರು ಬರೆದಿಟ್ಟಿರುವ ಹಿನ್ನೆಲೆಯಲ್ಲಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ನಮ್ಮ ತಮ್ಮ ಯಾವ್ದು ತಪ್ಪು ಮಾಡಿಲ್ಲ, ಜಸ್ಟ್ ಇದಕ್ಕೆ ಕರ್ಕೊಂಡು ಹೋಗ್ಯಾರೆ ಅಷ್ಟೇ, ಮತ್ತೇನು ಇಲ್ಲ. ಡೆಲ್ಲಿಯಿಂದ ಬಂದಿದ್ರೆ ಪೊಲೀಸರು ನಿಮ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತ, ಅದಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಆಯ್ತು ಕರ್ಕೊಂಡು ಹೋಗ್ರಿ, ಪ್ರಾಬ್ಲಮ್ ಏನಿಲ್ಲ, ಅವೇನು ತಪ್ಪ ಮಾಡಿಲ್ಲಲ್ಲ, ಕರ್ಕೊಂಡು ಹೋಗ್ರಿ, ಅದ್ರಾಗ ಏನಿಲ್ಲ ಅಂತ ಹೋಗ್ಯ. ಇಲ್ಲ ಅವ್ನ ಜೋಡಿ ಅವ ಈ ಸದ್ಯಕ್ಕಂತೂ ಕಾಂಟ್ಯಾಕ್ಟ್ ದಾಗ ಇದ್ದಿದ್ದಿಲ್ಲ, ಅಂದ್ರೆ ರೂಮ್ಮೇಟ್ ಇದ್ರ ಅವ. ಅಂದ್ರೆ ಇವ್ರು CS ಡಿಪಾರ್ಟ್ಮೆಂಟ್ ಇರುವರ 3 ಜನ ಇದ್ರಂತೆ. ಅವ್ ಮನೋರಂಜನ್ ಈಗ ಯಾಕೆ ಹಂಗ್ ಮಾಡ್ಯಾನೋ ಗೊತ್ತಿಲ್ರಿ ಅವ. ಅದು ಈ ನಮ್ ತಮ್ಮಂದಂತೂ ಏನು ಅದ್ರ ಒಳಗೆ ಇನ್ನೂ ಇದು ಇಲ್ರಿ. ದಾವಣಗೆರೆಯಲ್ಲಿ 24ನೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾ ಅಧಿವೇಶನಕ್ಕೆ ಕೂಡಲ ಸಂಗಮದ ಪಂಚಮಸಾಲಿ ಸ್ವಾಮೀಜಿಗೆ ಆಹ್ವಾನ ಕೊಟ್ಟಿಲ್ಲ. ಡಿಸೆಂಬರ್ 23-24ಕ್ಕೆ ಮಹಾ ಅಧಿವೇಶನ ನಡೀತಾ ಇದ್ದು ಕೂಡಲ ಸಂಗಮ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಯಾಕೆ ಆಹ್ವಾನ ಕೊಟ್ಟಿಲ್ಲ ಅನ್ನೋದು ನಿಗೂಢವಾಗಿಯೇ ಉಳಿದಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಮತ್ತೊಂದು ಮನೆ ಕುಸಿದಿದೆ. ಪೂಜಾರಹಳ್ಳಿ ಗ್ರಾಮದಲ್ಲಿ ಮಲಗಿದ್ದವರ ಮೇಲೆ ಕಲ್ಲು ಚಪ್ಪಡಿ ಮನೆ ಮೇಲ್ಛಾವಣಿ ಕುಸಿದಿದೆ. ಬೆಳಗ್ಗೆ 5:30ಕ್ಕೆ ಘಟನೆ ಸಂಭವಿಸಿದ್ದು ಮನೆಯಲ್ಲಿದ್ದ ಇಬ್ಬರಿಗೆ ಗಂಭೀರ ಗಾಯಗಳಾಗಿವೆ. 3 ಅಪಾಯದಿಂದ ಪಾರಾಗಿದ್ದಾರೆ. ಗಾಯಾಳುಗಳಿಗೆ RL ಜಾಲಪ್ಪ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ನೂರ 43 ಸಂಸದರನ್ನ ಅಮಾನತು ಮಾಡಿರೋದನ್ನ ಖಂಡಿಸಿ ದೆಹಲಿಯ ಸಂಸತ್ ಭವನದ ಎದುರು ವಿಪಕ್ಷಗಳು ಪ್ರತಿಭಟನೆ ನಡೆಸಿವೆ. ಬಿಜೆಪಿ ನಾಯಕರ ವಿರುದ್ಧ ಘೋಷಣೆ ಕೂಗಿ ವಿರೋಧ ಪಕ್ಷದ ಸಂಸದರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸಂಸದರ ಅಮಾನತು ನಿರ್ಧಾರವನ್ನು ವಾಪಸ್ ಪಡೆಯಬೇಕು ಅಂತ ಆಗ್ರಹಿಸಿದ್ದಾರೆ. सरकार के खिलाफ ये आंदोलन है. ಅಕ್ರಮ ಆಸ್ತಿ ಸಂಪಾದನೆ ಕೇಸಲ್ಲಿ ತಮಿಳುನಾಡು ಸಚಿವ ಪೊನ್ಮುಡಿ ಜೈಲು ಪಾಲಾಗಿದ್ದು ಅಪರಾಧಿ ಪೊನ್ಮುಡಿಗೆ 3 ವರ್ಷ ಜೈಲು, 50 ಲಕ್ಷ ದಂಡ ವಿಧಿಸಿ ಮದ್ರಾಸ್ ಹೈಕೋರ್ಟ್ ಆದೇಶಿಸಿದೆ. 2006ರಿಂದ 2011ರಲ್ಲಿ ಡಿಎಂಕೆ ಸರ್ಕಾರದಲ್ಲಿ ಗಣಿ ಮತ್ತು ಖನಿಜ ಖಾತೆ ಸಚಿವರಾಗಿದ್ದಾಗ ಅಕ್ರಮವಾಗಿ ಸಂಪತ್ತು ಗಳಿಸಿದ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಕೋರ್ಟ್ ಜೈಲು ಶಿಕ್ಷೆ ವಿಧಿಸಿದೆ. ಕೆಲ ದಿನಗಳ ಹಿಂದೆ ಸನಾತನ ಧರ್ಮದ ಬಗ್ಗೆನೂ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು ಸಚಿವ ಪೊನ್ಮುಡಿ. ಬನ್ನೇರುಘಟ್ಟ ಸಮೀಪದ ರಾಗಿಹಳ್ಳಿ ಗ್ರಾಮದ ಬಳಿ ಒಂಟಿ ಸಲಗ ಬಿಂದಾಸ್ ಆಗಿ ಓಡಾಡಿದೆ. ಬೆಳ್ಳಂಬೆಳಗ್ಗೆ ರಸ್ತೆ ದಾಟ್ತಾ ಇದ್ದ ಆನೆ ಕಂಡ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಕಾಡಾನೆ ಓಡಾಟದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರೋದಕ್ಕೆ ಅರಣ್ಯ ಸಿಬ್ಬಂದಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಚೀನಾದಲ್ಲಿ ಪ್ರಬಲ ಭೂಕಂಪಕ್ಕೆ ಸಾವನ್ನಪ್ಪಿದವರ ಸಂಖ್ಯೆ 127ಕ್ಕೆ ಏರಿಕೆಯಾಗಿದೆ. 700ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಚೀನಾದಲ್ಲಿ ಕಳೆದ 13 ವರ್ಷಗಳಲ್ಲಿ ಸಂಭವಿಸಿದ ಅತ್ಯಂತ ಮಾರಣಾಂತಿಕ ಭೂಕಂಪ ಇದಾಗಿದೆ. ರಿಕ್ಟರ್ ಮಾಪಕದಲ್ಲಿ 6.2 ತೀವ್ರತೆಯಲ್ಲಿ ಭೂಕಂಪನ ದಾಖಲಾಗಿದೆ. ಗಾನ್ಸು ಮತ್ತು ಕ್ವಿಂಗಾಯ್ ಪ್ರಾಂತ್ಯದಲ್ಲಿ ಅಪಾರ ಪ್ರಮಾಣದ ಹಾನಿಯಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಆಗ್ತಾ ಇದೆ. ಕನ್ನಡಿಗ ಪ್ರಶಾಂತ್ ನೀಲ್ ಸಲಾರ್ ನಿರ್ದೇಶನ ಮಾಡಿದ್ದು ಪ್ರಭಾಸ್ ನಟನೆಯ ಸಲಾರ್ ನೋಡೋದಕ್ಕೆ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ದಿವಂಗತ ನಟ ವಿಷ್ಣುವರ್ಧನ್ ಸ್ಮಾರಕ ಸ್ಥಾಪನೆಗಾಗಿ ನಟ ಕಿಚ್ಚ ಸುದೀಪ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ. ವಿಷ್ಣು ಸ್ಮಾರಕ ಶೀಘ್ರದಲ್ಲೇ ನಿರ್ಮಿಸುವಂತೆ ಮನವಿ ಮಾಡಿದ್ದು ನಟ ಸುದೀಪ್ ಅವರು ಮನವಿಯನ್ನ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಈ ಬಗ್ಗೆ ಸುದೀಪ್ ಅವರು ನಮ್ಮ ಮನೆಗೆ ಬಂದಿದ್ರು ಅಂತ ಹೇಳಿದ್ದಾರೆ. ಚಲನಚಿತ್ರ ಉದ್ಯಮದವರೆಲ್ಲ ಸೇರಿ ಕ್ರಿಕೆಟ್ ಮ್ಯಾಚ್ ಆಡುವ ಸಂಬಂಧ ಆಹ್ವಾನ ಕೊಡುವುದಕ್ಕೆ ಬಂದಿದ್ರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಆಹ್ವಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ದು ಅವರ ಚಲನಚಿತ್ರದ ಉದ್ಯಮದವರೆಲ್ಲ ಸೇರಿ ಕ್ರಿಕೆಟ್ ಮ್ಯಾಚನ್ನು ಆಡ್ತಾರೆ, ಪ್ರತಿ ವರ್ಷ ಆಡ್ತಾರೆ. ಈ ಬಾರಿಯೂ ಕೂಡ ಅವರು
23, 24, 25 ಆಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದಾರೆ. ಇದರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಕೂಡ ಭಾಗವಹಿಸ್ತಾರೆ, 2-3 ಟೀಮ್ ಮಾಡಿಕೊಂಡು. ಇವಿಷ್ಟೇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.